ಬಹಳ ಜನ ಇಷ್ಟು ದೊಡ್ಡ ಕಾರ್ಯಕ್ರಮ ಯಾಕೆ ಮಾಡ್ತೀರಿ, ಎಷ್ಟು ದುಡ್ಡು ಖರ್ಚಾಗ್ತದೆ, ಇದರಿಂದ ಏನ್ ಲಾಭ ಆಗ್ತದೆ, ಇಂಥ ಪ್ರಶ್ನೆ ಕೇಳೋರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ನಾನು ಒಂದೇ ಉದಾಹರಣೆ ಕೊಡಬಹುದು. ಈಗೇನು ಮಹಾರಾಷ್ಟ್ರದಲ್ಲಿ ಕೋಲ್ಹಾಪುರದ ಕನೇರಿ ಸ್ವಾಮಿಗಳಿದ್ದಾರೆ, ಅವರು ಕಲಬುರಗಿ ಕಂಪು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಾಗ ನೋಡಿದ್ರು ಕಾರ್ಯಕ್ರಮ ಕೇವಲ 1.5 ದಿವಸ ಇತ್ತು. ಒಂದು 3 ತಿಂಗಳ ನಂತರ ನನಗೆ ಫೋನ್ ಮಾಡಿದ್ರು. ನನಗೂ ಅವರಿಗೆ ಅಷ್ಟು ಗನಿಷ್ಠ ಸಂಬಂಧ ಇರ್ಲಿಲ್ಲ. ಏನ್ ನೋಡ್ರಿ, ನೀವು ನಮಗೆ ನಿದ್ದೆ ಬರ್ಲಾರ್ದಂಗ ಮಾಡಿದ್ದೀರಲ್ಲ ಅಂತ ಹೇಳಿ. ನಾನು ಯಾರು ಅಂತ ಕೇಳಿದೆ, ಯಾಕಂದ್ರೆ ಅವ್ರ ನನಗೆ ಗೊತ್ತಿರ್ಲಿಲ್ಲ. ಕನೇರಿ ಸ್ವಾಮಿ ಅಂದ ತಕ್ಷಣ ನಾನು ಪ್ರವಾಸದಲ್ಲಿದ್ದೆ, ನನ್ನ ಗಾಡಿ ಒಂದ್ ಕಡೆ ನಿಂದಿಸ್ದೆ. ಏನ್ ಹೇಳಿ ಗುರುಗಳೇ ಅಂತ. ನೀನು ಒಬ್ಬ ಸಾಮಾನ್ಯ ಭಕ್ತನಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಿ, ನಾನು 1000 ವರ್ಷದ ಪರಂಪರೆ ಇರ್ತಕ್ಕಂಥ ಮಠಾಧೀಶನಾಗಿದ್ದೇನೆ. ನೀನೊಬ್ಬನೇ ಇಂಥದ್ದು ಮಾಡಿದಂದ್ಮೇಲೆ ನಾ ಏನ್ ಮಾಡ್ಬೇಕು ಅಂತ ನನಗೆ ತಲೆ ಕೆಟ್ಟಿದೆ ಅಂತ ಹೇಳಿದ್ರು. ಅದರ ಪರಿಣಾಮವೇ ಮುಂದೆ ಕನೇರಿ ಸ್ವಾಮಿಗಳು 4ನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಮಾಡಿದ್ರು. ಅದಕ್ಕೆ ನೀವು ಬಂದಿದ್ದೀರಿ. ಸಿದ್ದೇಶ್ವರ ಸ್ವಾಮಿಗಳು ಬದುಕಿರುವವರೆಗೂ ಕಲಬುರಗಿ ಕಂಪು, ಬಿಜಾಪುರ ಆಯ್ತು, ಕನೇರಿ ಆಯ್ತು, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದರು. ನಾನಿಷ್ಟೇ ಹೇಳಬಹುದು, ಕನೇರಿ ಸ್ವಾಮಿಗಳು ಅದಕ್ಕಿಂತ ಮುಂಚೆ ತಮ್ಮ ಸತ್ಕಾರ್ಯಗಳಿಂದ ಒಂದು 4 ಜಿಲ್ಲೆಗಳಲ್ಲಿ ಪರಿಚಿತರಾಗಿದ್ದರು. ಇವತ್ತು ಕನೇರಿ ಸ್ವಾಮಿಗಳು ಆ ಕಾರ್ಯಕ್ರಮದ ನಂತರ ಇಡೀ ಭಾರತ ದೇಶಕ್ಕೆ, ವಿಶ್ವಕ್ಕೂ ಪರಿಚಿತರಾಗಿದ್ದಾರೆ. ಮತ್ತು ಜೊತೆಯಲ್ಲಿ ಮಾಡುವ ಕಾಯಕ ಆಗಲಿ, ಕೃಷಿ ಕಾಯಕ ಆಗಲಿ, ತನ್ನತನದ ಅರಿವಿನಿಂದ ದೇಶಿ ವಸ್ತುಗಳ ನಿರ್ಮಾಣ ಆಗಲಿ, ಪ್ರತಿಯೊಂದರ ಮುಖಾಂತರ, ಅಂದ್ರೆ ಅನೇಕ ಸಲ ಕೆಲವಕ್ಕೆ ಒಳ್ಳೆ ಜನ ಇಲ್ಲ 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 ಅಂತಾರೆ. ಸೊ ಈ ರೀತಿಯ ಅಸಾಧಾರಣ ಪ್ರತಿಭೆಗಳನ್ನು ಹೊರಗಾಕಲಿಕ್ಕೆ ಬದುಕಿನ ಅನೇಕ ಮುಖಗಳಲ್ಲಿ, ಉದಾಹರಣೆ ನಮ್ಮ ಕಲಬುರಗಿ ಕಂಪು ಬಂದಾಗ ನಾವು ನಿತ್ಯ ಒಂದು 10 ಜನರಿಗೆ ಸನ್ಮಾನ ಮಾಡುತ್ತಿದ್ದೆವು. ಇವತ್ತು ಹೇಳಬಹುದು 15 ವರ್ಷದ ನಂತರ ಅದರಲ್ಲಿ 17 ಜನರಿಗೆ ಪದ್ಮಶ್ರೀ ಸಿಕ್ಕಿದೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಥವಾ ಅವರ ಗುಣವನ್ನು ಕಂಡುಕೊಂಡು ಮೊದಲೇ ಪ್ರೋತ್ಸಾಹ ಕೊಟ್ಟಾಗ ಅದು ಅವ್ರ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆ ಮತ್ತು ಅದರ ಲಾಭ ಅದು ಬಹುದೊಡ್ಡ ಪ್ರಮಾಣದಲ್ಲಿ ಸಮಾಜಕ್ಕೆ ಇಂಪ್ಯಾಕ್ಟ್ ಮಾಡುತ್ತದೆ.